ಬರುವಾಗ ನೋಡಿದೆ, ಸಮಾಜದ ಎಲ್ಲರೂ ಕೂಡ ಕನಕಪುರ ಸಣ್ಣ ಗ್ರಾಮ, ಎಲ್ಲರೂ ಕೂಡ ಇಂಥ ಸಣ್ಣ ಗ್ರಾಮಕ್ಕೆ ನೀವು 10 ಲಕ್ಷದಲ್ಲಿ ಅನುದಾನ ಕೊಟ್ಟಿದ್ದೀರಾ ಅಂತ ಬಹಳ ಪ್ರೀತಿಯಿಂದ ಹೇಳಿದಿರಿ. ಜೊತೆಗೆ ಇಡೀ ಊರಿನ ಎಲ್ಲ ಮುಖಂಡರು ಕೂಡ, ಯುವಕರು ಎಲ್ಲರೂ ಕೂಡ ಈ ಒಂದು ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಬಹಳ ಸಂತೋಷದ ವಿಷಯ. ನಾನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಸುಮಾರು 8 ಕ್ಷೇತ್ರಗಳು MP ಓಡಾಡ್ಬೇಕಾಗುತ್ತೆ. ಅದರಲ್ಲಿ ಹರಿಹರ ಕ್ಷೇತ್ರ ಕ್ಯಾನ್ವಸಿಂಗ್ ಶುರು ಮಾಡಬೇಕು ಅಂದ್ರೆ ಮಳೆ ಬರಕ್ ಶುರು ಆಯ್ತು. ಹಾಗಾಗಿ ಸುಮಾರು ಹಳ್ಳಿಗಳು ನಮ್ಮ ಲಿಸ್ಟ್ ನಲ್ಲಿ ನಾವು ಬಂದು ನಿಮಗೆ ವೈಯಕ್ತಿಕವಾಗಿ ವೋಟ್ ಅಪೀಲ್ ಮಾಡದೇ ಇದ್ರು ಕೂಡ ಹರಿಹರ ಕ್ಷೇತ್ರ ಒಳ್ಳೆ ಲೀಡ್ ಕೊಟ್ಟಿದ್ದೀರಾ. CM ಅವರು ಸಿದ್ದರಾಮಯ್ಯ ಅವರು ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿ ಕ್ಯಾಂಡಿಡೇಟ್ ನ ನೀವು ಆಶೀರ್ವಾದ ಮಾಡಬೇಕು ಅಂತ ಅವರು ಕೂಡ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ಆ ರೀತಿ ನೀವು ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ. ನನಗೆ ನೆನಪಾಗೋದು ಏನು ಅಂದ್ರೆ 2023 ಚುನಾವಣೆ ಅಪ್ಪಾಜಿಯವರು ಮತ್ತೆ ಮಲ್ಲಿಕಾರ್ಜುನ ಅವ್ರ ಪರವಾಗಿ ನಾವು ಇಡೀ ದಾವಣಗೆರೆ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಮತಯಾಚನೆ ಮಾಡುವಾಗ ಗೆದ್ರು. ಸರ್ಕಾರ ಕೂಡ ರಚನೆ ಆಯ್ತು. ಎಲ್ಲರಲ್ಲಿ ಒಂದು ಕುತೂಹಲ ಏನಿತ್ತು, 5 ಗ್ಯಾರಂಟಿಗಳನ್ನ ಏನು CM ಅವ್ರು ಘೋಷಣೆ ಮಾಡಿದಾರಲ್ಲ ಅದನ್ನ ಯಾವಾಗ ಜಾರಿ ಮಾಡ್ತಾರೆ ಅಂತ. ಆದ್ರೆ 1 ವರ್ಷದೊಳಗೆ ನುಡಿದಂತೆ ನಡೆಯುವಂತಹ ನಮ್ಮ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರೆ. ಆಮೇಲೆ 6ನೇ ಗ್ಯಾರಂಟಿಯಾಗಿ ನಾವು ಹಾವೇರಿ ಜಿಲ್ಲೆಯಲ್ಲಿ ಏನು ಕಾರ್ಯಕ್ರಮ ನಡೆಯಿತು, ಅಲ್ಲೂ ಕೂಡ ಭೂ ಹಕ್ಕನ್ನ ಕೂಡ ಅನೇಕ ಲಕ್ಷಾಂತರ ಜನರಿಗೆ ಅದನ್ನು ಕೂಡ CM ಅವರು ಕೊಟ್ಟಿದ್ದಾರೆ. ಸೊ ಅದರಿಂದ ಇಂಥ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇಡೀ ಸರ್ಕಾರ ಎಲ್ಲಾ ಜಾತಿಯ ಬಡವರಿಗೆ ನಾವೇನು 5 ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಈ ಸಮಾಜ ಆ ಸಮಾಜ ಅನ್ನೋದಕ್ಕಿಂತ ಎಲ್ಲಾ ಜಾತಿಯ ಬಡವರಿಗೆ ಅಭಿವೃದ್ಧಿ ಕೆಲಸಗಳು ಮುಟ್ತಾ ಇದ್ದಾವೆ. ಗ್ಯಾರಂಟಿ ಸ್ಕೀಮ್ಸ್ ಮುಟ್ತಾ ಇದ್ದೇವೆ. ಇದು ಗ್ಯಾರಂಟಿ ಸ್ಕೀಮ್ ನ ವಿಶ್ವ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಯಾವ ಪಕ್ಷಗಳು, ಯಾವ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯವಾಗಿ ನಮ್ಮ ಕರ್ನಾಟಕದಲ್ಲಿ ಏನು ವಿರೋಧ ಮಾಡ್ತಾ ಇದ್ದಾರೆ, ಅವರೇ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಗ್ಯಾರಂಟಿ ಸ್ಕೀಮ್ ನ ಜಾರಿ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಸ್ಕೀಮ್ ನಲ್ಲಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಾವು ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅಂತ CM ಅವರ ಏನು ಕನಸಿತ್ತು, ಅದು ಇವತ್ತು ನಮ್ಮ ರಾಜ್ಯದಲ್ಲಿ ನನಸಾಗಿದೆ. ನಮ್ಮ CM ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಸುಮಾರು ಹೊತ್ತಾಗುತ್ತೆ. ಆದ್ರೆ 2 ವಿಷಯಗಳನ್ನ ಹೇಳಲೇಬೇಕಾಗುತ್ತೆ. ಸುಮಾರು 17 ಬಜೆಟ್ ನ ಮಂಡನೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಇದು ಇಡೀ ದೇಶದಲ್ಲೇ ಒಂದು ದಾಖಲೆ ಆಗಿದೆ. ಆಮೇಲೆ ದೇವರಾಜ ಅರಸು ಅವರ ನಂತರ ಅತ್ಯಂತ ಸುದೀರ್ಘ ಕಾಲ CM ಆಗಿ ಆಡಳಿತ ಮಾಡಿರೋರು ಸುಮಾರು 8.5 ವರ್ಷ ಮಾಡಿದ್ದಾರೆ. ಅದು ಕೂಡ ಒಂದು ದಾಖಲೆ ಆಗಿದೆ. ಯಾಕೆ ಪದೇ ಪದೇ ಹೇಳ್ಬೇಕಾಗುತ್ತೆ ಅಂದ್ರೆ, ಯುವಕರು ಇರ್ತಾರೆ ಸಾಕಷ್ಟು ಜನ. ನಮ್ಗೆಲ್ಲ ಗೊತ್ತಿರೋದ್ರಂಗೆ ನಮ್ಮ ಭಾರತ ದೇಶದಲ್ಲಿ ಈಗ ಇಡೀ ವಿಶ್ವದಲ್ಲಿ ನಾವು ಕಂಪೇರ್ ಮಾಡಿದ್ರೆ 65% ಹೆಚ್ಚು ಜನ 35 ವರ್ಷದೊಳಗೆ ಇದ್ದಾರೆ. 2045 ತನಕ ನಾವು ನಮ್ಮ ಜನಸಂಖ್ಯೆ ಸೆನ್ಸಸ್ ನೋಡಿದ್ರೆ 65% ಜಾಸ್ತಿ ಜನಸಂಖ್ಯೆ 35 ವರ್ಷದೊಳಗಿದ್ದಾರೆ. ಆದ್ರಿಂದ ಇಂತಹ ಯುವ ರಾಷ್ಟ್ರಕ್ಕೆ ಯುವಕರು ಒಂದು ದೊಡ್ಡ ನಿಧಿಯಾಗಿದ್ದಾರೆ. ಆದ್ರಿಂದ ಎಲ್ಲಾ ಸಮಾಜದ ಬಾಂಧವರಲ್ಲಿ ನಾನು ಹೇಳೋದೇನು ಅಂದ್ರೆ, ದೇವಸ್ಥಾನ ಕಟ್ತೀವಿ, ಸಮುದಾಯ ಭವನ ಕಟ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಕೈ ಹಿಡಿಬೇಕಾಗಿದೆ, ಅಭಿವೃದ್ಧಿ ಮಾಡಬೇಕಾಗಿದೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಸಂಸ್ಕಾರ ಜೊತೆಗೆ ಸ್ಕಿಲ್ಸ್, ಕೌಶಲ್ಯ ಅದನ್ನು ಕೂಡ ಕೊಟ್ರೆ ನಾವು ಏನೀಗ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಎಷ್ಟೋ ಕೆಲಸಗಳನ್ನ ತಗೊಂಡು ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ರೈಟ್ ಸೆಟ್ ಆಫ್ ಸ್ಕಿಲ್ಸ್, ಆಮೇಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂತಹ ನಮ್ಮ ಏನು ಮೌಲ್ಯಗಳಿವೆ ಇದನ್ನ ನಾವು ಕೊಟ್ರೆ ಇಡೀ ವಿಶ್ವದಲ್ಲೇ ನಾವು ಏನ್ ವಿಶ್ವಗುರು ಅಂತ ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳು, ನಮ್ಮನ್ನ ತಡೀಲಿಕ್ಕೆ ಯಾರ ರಾಷ್ಟ್ರಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಕೂಡ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಯಾವಾಗ್ಲೂ ಕೂಡ ನಾವು ಯಾವುದೇ ಸಮಾಜದ ಕುರುಬ ಸಮಾಜದ ಕಾರ್ಯಕ್ರಮಕ್ಕೆ ಹೋದಾಗ ಕನಕದಾಸರನ್ನ ಎಲ್ಲರೂ ನೆನೆಸ್ತೀವಿ, ಅವರ ಭಕ್ತಿಯನ್ನ. ಈಗೂ ಕೂಡ ಕಾರ್ನಲ್ಲಿ ನಮ್ ಗನ್ಮ್ಯಾನ್ ಮಂಜು, ಎಲ್ಲಿದೆಯಾ ನೀನು? ಅವನು ಕೂಡ ಕುರುಬ ಸಮಾಜದವನೇ. ಸೊ ನಾನು ಕೇಳ್ತಾ ಇದ್ದೆ, ನಿಮ್ ಸಮಾಜದ ಬಗ್ಗೆ ನಿನಗೆ ಅತ್ಯಂತ ಹೆಮ್ಮೆ ಅನ್ಸೋದು ಏನಪ್ಪಾ ಅಂತ.
ಸೊ ಅವಾಗ ಮಾತಾಡುವಾಗ ಅನೇಕ ವಿಷಯಗಳನ್ನ ನನಗ್ ಗೊತ್ತಿದೆ, ಬಟ್ ಎಷ್ಟು ಮಟ್ಟಿಗೆ ಸಮಾಜದಲ್ಲಿರೋರಿಗೆ ಅವರ ಒಂದು ಸಮಾಜದ ಬಗ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ. ಕನಕದಾಸರು 16ನೇ ಶತಮಾನದಲ್ಲಿ ಹುಟ್ಟಿದ್ದಾರೆ, ಹೌದಾ? ಸೊ ಎಲ್ರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರೇ ನೆನಪಾಗುತ್ತೆ. ಕನಕದಾಸರ ಬಗ್ಗೆ ನಾವು ಹೇಳುವಾಗ ಆಗಿನ ಸಮಯದಲ್ಲಿರುವಂತಹ ಜಾತಿ ನಿಂದನೆ ಇರ್ಬೋದು, ಸಮಾಜದಲ್ಲಿರುವಂತಹ ಶೋಷಣೆ, ಇದೆಲ್ಲದನ್ನ ಮೀರಿ ಕನಕದಾಸರ ಭಕ್ತಿಯನ್ನು ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ತಿರುಗ್ಬಿಟ್ಟು, ಹೌದಾ, ಮೂಲತಃ ಒಂದು ವಿಗ್ರಹವನ್ನ ಸ್ಥಾಪನೆ ಮಾಡ್ತೀವಿ. ಭಕ್ತರ ಭಕ್ತಿಗೆ ಮೆಚ್ಚಿ ದೇವರೇ ಕೂಡ ಒಂದು ಆಶೀರ್ವಾದ ಮಾಡ್ತಾರೆ. ಕನಕನ ಕಿಂಡಿ ಅಂತಾನೆ ಬಹಳ ಫೇಮಸ್ ಆಗಿದೆ. ಸೊ ಇದೆಲ್ಲದೂ ಕೂಡ ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ ದೇವರನ್ನು ನಾವು ಭಕ್ತಿಯ ಮೂಲಕ ಓಲೈಸಬಹುದು. ಅದೇ ರೀತಿ ನಮ್ಮ ಶಿವಶರಣರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ನಮ್ಮ ಕಾಯಕ್ಕೆ ಶ್ರದ್ಧೆಯಲ್ಲೇ ನಾವು ಕೈಲಾಸವನ್ನ, ಪರಮಾತ್ಮನನ್ನ ಕಾಣ್ಬೇಕಾಗಿದೆ. ಕಾಯಕದಲ್ಲಿ ಅಷ್ಟೊಂದು ಶ್ರದ್ಧೆ ಇದೆ, ಅದು ದೇವರನ್ನು ಕೂಡ ಒಲಿಸುವಂತಹ ಒಂದು ದೊಡ್ಡ ಸನ್ಮಾರ್ಗ ಆಗಿದೆ. ಆದ್ರಿಂದ ಇವತ್ತು ನಾವು ಕಾರ್ನಲ್ಲಿ ಬರ್ತಾ ಇರುವಾಗ ಸಂಗೊಳ್ಳಿ ರಾಯಣ್ಣ ಆಯ್ತು, ಆಮೇಲೆ ಕಾಳಿದಾಸ, ಕನಕದಾಸರು ಎಲ್ಲರ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಆದ್ರಿಂದ ಇಲ್ಲಿರುವಂತಹ ಎಲ್ಲ ಹಿರಿಯರು ಮಕ್ಕಳಿಗೂ ಕೂಡ ಇದನ್ನ ಹೇಳ್ರಿ, ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಹೆಚ್ಚಿನ ಅರಿವು ಇರ್ಲಿ. ಅದೇ ನಮ್ಮ ಒಂದು ಸೇಯಿಂಗ್ ಇದೆ, ಯಾರಿಗೆ ಹಿಸ್ಟ್ರಿ, ಹೌದಾ, ನಮ್ಮ ಹಿಸ್ಟ್ರಿ ಗೊತ್ತಿಲ್ಲ, ದೇ ಕೆನಾಟ್ ಮೇಕ್ ಹಿಸ್ಟ್ರಿ ಅಂತ ಹೇಳ್ತೀವಿ, ದೇ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳ್ತೀವಿ. ನಮ್ಮ ಇತಿಹಾಸದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ಆಗ ಮಾತ್ರ ನಾವು ದೇಶದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೋದು, ಸಮಾಜಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆ ಕೊಡ್ಬೋದಾಗಿದೆ. ಮತ್ತೆ ಇವತ್ತಿನ ದಿನ ಎಲ್ಲ ತಾಯಂದ್ರು ಸುಮಾರು ಜನ ಇದ್ದೀರಾ, ಇಲ್ಲಿರೋರಿಗೆಲ್ಲರಿಗೂ ನಮ್ಮ ಸರ್ಕಾರದಿಂದ ಗರ್ಭಕೋಶವನ್ನು ತಡಿಲಿಕ್ಕೆ ಒಂದು ಲಸಿಕೆಯನ್ನ ಕೊಡ್ತಾ ಇದೀವಿ. ಎಷ್ಟು ಜನ ತಾಯಂದ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ? HPV ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್. ಎಷ್ಟು ಜನ ತಾಯಂದ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ? ಕೈ ಎತ್ತಿ ನೋಡೋಣ. ಅಥವಾ ಹಿರಿಯರಿಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ? ಗೊತ್ತಿದೇನೆ ಇಲ್ಲ? ಮತ್ ಕೈ ಎತ್ತಿ ನೋಡೋಣ. ನನಗೆ ಗೊತ್ತಿದೆ, ನಾನು ಕೈ ಎತ್ತುತ್ತೀನಿ. HPV ವ್ಯಾಕ್ಸಿನೇಷನ್ ಅಂತ ಇದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, PHC ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ, CHCಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಜಮಾನ್ರೆ ಈ ಲಸಿಕೆಯನ್ನ ಫ್ರೀಯಾಗೆ ಸರ್ಕಾರ ಕೊಡ್ತಾ ಇದ್ದಾರೆ. 14ರಿಂದ 15 ವರ್ಷದ ಹೆಣ್ಮಕ್ಳಿಗೆ ಈ ಒಂದು ಲಸಿಕೆನ ಕೊಡ್ಬೇಕಾಗತ್ತೆ. ಈ ಲಸಿಕೆನ ನಾವು 14ರಿಂದ 15 ವರ್ಷದ ಹೆಣ್ಮಕ್ಳಿಗೆ ಕೊಟ್ರೆ ಅವ್ರು ದೊಡ್ಡವರಾದ್ಮೇಲೆ ಏನು ಗರ್ಭಕೋಶದ ಕ್ಯಾನ್ಸರ್ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಬರ್ತಾ ಇದೆ. ಸೊ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಈ ಲಸಿಕೆ ಸಂಪೂರ್ಣ ಸೇಫ್ ಆಗಿದೆ, ಏನು ಕೂಡ ಕಾಂಪ್ಲಿಕೇಶನ್ಸ್ ಆಗಲ್ಲ. ಅದರಿಂದ ಇಲ್ಲೆಲ್ಲ ಯೂತ್ ಇದ್ದೀರಾ, ಯಂಗ್ಸ್ಟರ್ಸ್ ಇದ್ದೀರಾ, ಪ್ಲೀಸ್ ಮೋಟಿವೇಟ್ ಸೊ ದಟ್ ನಮ್ಮ ಜಿಲ್ಲೆನಲ್ಲಿ ಈಗ ನಾನು ಕೂಡ ರಿಪೋರ್ಟ್ ತಗೊಳ್ತಾ ಇದ್ದೀನಿ, ಎಷ್ಟು ಜನರು ಲಸಿಕೆ ತಗೊಂಡಿದ್ದಾರೆ ಜಿಲ್ಲಾದ್ಯಂತ. ಆದ್ರೆ ಕೇವಲ 40% ಅಷ್ಟೇ ತಗೊಂಡಿದ್ದಾರೆ. 100% ನಷ್ಟು ಹೆಣ್ಮಕ್ಳಿದ್ರೆ 14 ವರ್ಷದವರು, ಕೇವಲ 40% ಅವ್ರು ಅಷ್ಟೇ ತಗೊಂಡಿದ್ದಾರೆ. ಆದ್ರಿಂದ ಇದನ್ನ ಇಲ್ಲಿರುವಂತ ಎಲ್ಲ ಹಿರಿಯರು ಕೂಡ, ಕಮಲಾಪುರದ ಎಲ್ಲ ಹಿರಿಯರು, ದಯವಿಟ್ಟು ನಿಮ್ಮ ಊರಿನಲ್ಲಿ ಎಷ್ಟು ಜನ 14 ವರ್ಷದ ಹೆಣ್ಮಕ್ಳಿದ್ದಾರೆ ಅವರಿಗೆ ಈ ಲಸಿಕೆಯನ್ನು ಕೊಟ್ರೆ ಗರ್ಭಕೋಶದ ಕ್ಯಾನ್ಸರ್ ಅವ್ರು ದೊಡ್ಡವರಾದ್ಮೇಲೆ ಬರೋದೇ ಇಲ್ಲ. ಯಾಕೆ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನಾವು ಅಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಅಂದ್ರೆ, ಈ ಕ್ಯಾನ್ಸರ್ ಪತ್ತೆ ಆಗೋದು ಲಾಸ್ಟ್ ಸ್ಟೇಜ್ ನಲ್ಲಿ, ಬಹಳಷ್ಟು ಸಲ ಕೊನೆ ಸ್ಟೇಜ್ ನಲ್ಲಿ ಕ್ಯಾನ್ಸರ್ ಪತ್ತೆ ಹತ್ತಿದ್ರೆ ಅದರ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಖರ್ಚು ವೆಚ್ಚ ಆಗತ್ತೆ. ಜೊತೆಗೆ ಅವರ ಒಂದು ಏನ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲ ಅಮ್ಮಂದ್ರಿದ್ದೀರಾ, ತಾಯಂದ್ರಿದ್ದೀರಾ, ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಈಗ ರಜಾ ಕೂಡ ಇದೆ, ಹೌದಾ, ಎಕ್ಸಾಮ್ ಎಲ್ಲ ಬರೆದು ಮನೆಯಲ್ಲೇ ಇದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ದಯವಿಟ್ಟು ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸ್ತೀರಾ? ಎಲ್ಲರೂ ಕೊಡಿಸ್ತೀರಾ? ಜೋರಾಗರೆ ಹೇಳ್ರಿ ಒಂದ್ ಸ್ವಲ್ಪ ಹ್ಞೂ ಅಂತ. ನನ್ನ ಹತ್ರ ಮೈಕ್ ಇದೆ, ನಿಮ್ಮ ಹತ್ರ ಇಷ್ಟೊಂದು ಜನ ಸಂಖ್ಯೆ ಬಲ ಇದೆ ಅಲ್ಲ, ದಯವಿಟ್ಟು ಕೊಡಿಸ್ರಿ ಅಮ್ಮ ಈ ವ್ಯಾಕ್ಸಿನೇಷನ್. ಯಾಕಂದ್ರೆ ಸಾಕಷ್ಟು ಜನ ಪೇಷಂಟ್ಸ್ ನಾವು ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ, ಎಷ್ಟೋ ಜನ CM ರಿಲೀಫ್ ಫಂಡ್, PM ರಿಲೀಫ್ ಫಂಡ್ ಅಂತ ಬರ್ಸ್ಕೊಂಡ್ ಬರ್ತಾರೆ. ಸೊ ಇದನ್ನ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಈ ವ್ಯಾಕ್ಸಿನೇಷನ್ ನ ಇಡೀ ದೇಶದಲ್ಲಿ ಫ್ರೀಯಾಗಿ ಕೊಡ್ಬೇಕು ಅಂತ ನಾವು MP ಗಳು ಮಾತಾಡಿದೀವಿ.
ನಮ್ಮ ರಾಜ್ಯಸಭಾ MP ಆದ ಶ್ರೀಮತಿ ಸುಧಾ ಮೂರ್ತಿ ಅವರು ಕೂಡ ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ನಾನ್ ಕೂಡ ಶೂನ್ಯಕಾಲ ಪ್ರಶ್ನೆಯಲ್ಲಿ ಈ ಒಂದು ರಿಕ್ವೆಸ್ಟ್ ನ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಹೆಲ್ತ್ ಮಿನಿಸ್ಟ್ರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಆದ್ರಿಂದ ಈ ಒಂದು ಲಸಿಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಆದ್ರಿಂದ ದಯವಿಟ್ಟು ಇದನ್ನ ನೀವೆಲ್ಲರೂ ತಗೊಳ್ರಿ. 14 ವರ್ಷದ ಹೆಣ್ಮಕ್ಳಿಗೆ ದಯವಿಟ್ಟು ಇದನ್ನ ಕೊಡಿಸ್ರಿ ಅಂತ ಹೇಳಿ ಬಯಸ್ತೀನಿ. ಮತ್ತೆ ಕುರುಬ ಸಮಾಜದ ಬಗ್ಗೆ ಅತ್ಯಂತ ಗೌರವ ಶಾಮನೂರ್ ಕುಟುಂಬಕ್ಕೆ ಯಾವಾಗ್ಲೂ ಇದೆ. ನಾವ್ ಏನೇ ಒಂದು ನಾಮಿನೇಷನ್ ಫೈಲ್ ಮಾಡ್ಬೇಕು, ಒಂದು ಶುಭ ಕಾರ್ಯ ಇದ್ರೂ ಕೂಡ ಸಮಾಜದವ್ರನ್ನ ಕರೆದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಒಂದು ಕೆಲಸ ಚೆನ್ನಾಗಾಗ್ಲಿ ಅಂತ ನಿಮ್ಮ ಒಂದು ಪ್ರೆಸೆನ್ಸ್ ನಾವ್ ಯಾವಾಗ್ಲೂ ಕೂಡ ಬಯಸ್ತೀವಿ. ಅದೇ ರೀತಿ ನೀವೆಲ್ಲರೂ MP ಆಗಿ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಶ್ರೀಗಳವರು ಕೂಡ ಯಾವಾಗ್ಲೂ ತಮ್ಮ ಒಂದು ಸಮಾಜಮುಖಿ ಚಿಂತನೆ ಮತ್ತು ದಾಸೋಹ ಪರಂಪರೆ ಇದೆಲ್ಲದರಿಂದ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದೇ ರೀತಿ ಶ್ರೀಗಳವರ ಆಶೀರ್ವಾದ ಮಾರ್ಗದರ್ಶನ ನಮ್ಮೆಲ್ಲರ ಮೇಲಿರ್ಲಿ. ಮತ್ತು ಇನ್ನೊಂದು ಎಲ್ಲರ ಒಂದು ಇಂಟ್ರೆಸ್ಟ್ ಏನಿದೆ ಅಂದ್ರೆ ಬೈರನ್ಪಾದ ಏತ ನೀರಾವರಿ ಯೋಜನೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕೊನೆ ಭಾಗದಲ್ಲಿ ನಮ್ಮ ಊರಿದೆ, ಆದ್ರಿಂದ ಬೈರನ್ಪಾದ ನೀರಾವರಿ ಯೋಜನೆಯ ಬಗ್ಗೆ ಏನ್ ಮಾಡಿದ್ದೀರಾ ಅನ್ನೋದು ಎಲ್ಲರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ. ಕಳೆದ ವರ್ಷನೇ ಗುರುಗಳು ಮತ್ತೆ ಶ್ರೀನಿವಾಸ್ ಅವರು ಮತ್ತೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಬೈರನ್ಪಾದ ಏತ ನೀರಾವರಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ CM ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಒಂದು DPR ಇರ್ಬೋದು, ಜೊತೆಗೆ ಎಲೆಕ್ಟ್ರಿಕಲ್ ವರ್ಕ್ಸ್ ಬಗ್ಗೆ ಇರುವಂತಹ ಒಂದು DPR ಇದೆಲ್ಲದನ್ನ ಕೂಡ CM ಅವ್ರಿಗೆ ಹೇಳಿದ್ದಾರೆ. ಆದ್ರಿಂದ CM ಅವರು ಕೂಡ ಇದನ್ನು ಸಪರೇಟ್ ಆಗಿ ಫೇಸ್ ವೈಸ್ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಒಂದು ಆಶಾವಾದಿ ಮಾತುಗಳನ್ನ CM ಅವರು ಕೂಡ ಮಾತಾಡಿದ್ದಾರೆ. ಈಗಿರೋದೇನು ಅಂದ್ರೆ ನಾವೆಲ್ಲರೂ ಸೇರ್ಬಿಟ್ಟು ಶ್ರೀನಿವಾಸ್ ಅವರು, ಸಚಿವರು ಹಾಗೂ ನೀವು ಆಯ್ಕೆ ಮಾಡಿರುವಂತಹ MP ನಾವೆಲ್ಲರೂ ಹೋಗಿ CM ಅವ್ರನ್ನ ಮಾತಾಡಿಸ್ಬಿಟ್ಟು ನಮ್ಮ ಕ್ಷೇತ್ರದ ಜನತೆಗೆ, ಹರಿಹರ ಕ್ಷೇತ್ರದ ಜನತೆಗೆ ಇದು ಬಹಳಷ್ಟೇ ಅವಶ್ಯಕ ಇರುವಂತಹ ನೀರಾವರಿ ಯೋಜನೆ. ಆದ್ರಿಂದ ಶೀಘ್ರದಲ್ಲಿ ಇದನ್ನ ನೀವು ಫೇಸ್ ವೈಸ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಗ್ರಾಂಟ್ಸ್ ರಿಲೀಸ್ ಮಾಡ್ರಿ ಅಂತ ನಾನು ಕೂಡ CM ಅವ್ರಲ್ಲಿ ಅದನ್ನೇ ಕೇಳ್ತೀನಿ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಬೀರಲಿಂಗೇಶ್ವರ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.